ತುಂಬಿದ ಕೊಡ ತುಳುಕೋದಿಲ್ಲ ಅನ್ನೋದು ಗಾದೆ ಮಾತು. ತುಂಬಿದ ಕೊಡ ತುಳಕಿತಲೆ ಪರಾಕ್, ತುಳುಕುತ್ತೆ ಟೈಮು ಅನ್ನೋದು ಕಾರಣಿಕ. ಎಸ್, ತುಂಬಿದ ಕೊಡ ತುಳುಕಿತಲೆ ಪರಾಕ್. ಹೇಗಂತ ಹೂವಿನ ಹಡಗಲಿ ಮೈಲಾರ ಲಿಂಗೇಶ್ವರ ಕಾರಣಿಕ ನುಡಿದಿದೆ. ಶಾಸಕರ ಮನಸ್ಸು ಕದಲಿದರೆ ಸಿಎಂ ಬದಲಾವಣೆ ಖಚಿತ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಆಗುವ ಯೋಗ ಇದೆ. ಹೇಗಂತ ಮೈಲಾರ ಲಿಂಗೇಶ್ವರ ಧರ್ಮಶ್ರೀ ಶ್ರೀ ವೆಂಕಪ್ಪಯ್ಯ ಒಡೆಯರ್ ಹೇಳಿದ್ದಾರೆ. ಕಾರಣಿಕದ ಗೂಢಾರ್ಥವನ್ನು ವಿವರಿಸಿದ ವೆಂಕಪ್ಪಯ್ಯ, ತುಂಗಿದ್ದ ಕೊಡಪಾನದಂತೆ ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಎಲ್ಲರೂ ಒಗ್ಗಟ್ಟಿನಿಂದ ಇದ್ದರೆ ಯಾವುದೇ ತೊಂದರೆ ಆಗಲ್ಲ. ಮನಸ್ಸು ಕದಲಿದರೆ ಸರ್ಕಾರಕ್ಕೆ ಅಪಾಯವಿದೆ ಅನ್ನೋದೇ ಕಾರಣಿಕ. ತುಂಬಿದ ಕೊಡ ಏನಾದರೂ ತುಳುಕಿದರೆ ಸರ್ಕಾರಕ್ಕೆ ತೊಂದರೆ. 2018ರಲ್ಲಿ ಮೈಲಾರ ಲಿಂಗೇಶ್ವರ ಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಹೆಲಿಕಾಪ್ಟರ್ನಲ್ಲಿ ಹೋಗಿದ್ರಂತೆ. ಆಗ ದೇವರು ಡಿಕೆಶಿ ವಿರುದ್ಧ ಮುನಿಸಿಕೊಂಡಿತ್ತಂತೆ. ಈಗ ಮುನಿಸು ಹೋಗಿದೆ ಅಂತ ಧರ್ಮದರ್ಶಿ ವೆಂಕಪ್ಪಯ್ಯ ಹೇಳಿದ್ದಾರೆ. ಯಾಕೆಂದ್ರೆ ಡಿಕೆ ಶಿವಕುಮಾರ್ ದೇವಸ್ಥಾನಕ್ಕೆ ಈಗಾಗಲೇ ಬೆಳ್ಳಿ ಹೆಲಿಕಾಪ್ಟರ್ ಅನ್ನ ಕಾಣಿಕೆಯಾಗಿ ಕೊಟ್ಟಿದ್ದಾರಂತೆ. ದೇವಸ್ಥಾನದಲ್ಲಿ ಹೋಮ ಹವನ ಸೇವೆಗಳನ್ನ ನೆರವೇರಿಸಿದ್ದಾರಂತೆ. ಈಗ ದೇವರ ಕೃಪೆ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿದೆಯಂತೆ. ಅವರಿಗೆ ಸಿಎಂ ಆಗುವ ಯೋಗವೂ ಕೂಡಿ ಬಂದಿದೆಯಂತೆ. ಇದು ಕಾರಣಿಕ. ಕಾರಣಿಕದಲ್ಲಿ ತುಂಬಿದ ಕೊಡ ತುಳುಕಿತಲೆ ಪರಾಕ್, ತುಳುಕುತ್ತೆ. ಸಿದ್ದರಾಮಯ್ಯನವರು ಸಮಸ್ಯೆ ಇದೆ, ಡಿಕೆ ಶಿವಕುಮಾರ್ ಸಮಸ್ಯೆ ಹೋಗಿದೆ, ಆಗತ್ತೆ ಅಂತಿದೆ. ತುಂಬಿದ ಕೊಡ ತುಳುಕಿತಲೆ ಪರಾಕ್, ತುಳುಕ್ತಾಗ ಸಮಸ್ಯೆಗಳಾಗತ್ತೆ. ತುಳುಕುವ ಸಾಧ್ಯತೆ ಈಗಾಗಲೇ ಸ್ವಲ್ಪ ತುಳುಕ್ತಾ ಇದೆ. ಇನ್ನು ಆಚೆ ಚೆಲ್ಲುವಷ್ಟು ಹಾಳಾಗುವಷ್ಟು ತುಳುಕ್ತಾ ಇಲ್ಲ. ಬಟ್ ನವೆಂಬರ್, ಡಿಸೆಂಬರ್, ಜನವರಿ ಸಂಕ್ರಾಂತಿ ವೇಳೆಗೆ ತುಂಬಿದ ಕೊಡ ಕಾಂಗ್ರೆಸ್ನಲ್ಲಿ ತುಳುಕುವ ಸಾಧ್ಯತೆ ದಟ್ಟವಾಗಿದೆ. ಕಾರಣಿಕ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಡಿಕೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ದಾಟಿ ಎದ್ದಿರ್ಬೋದೇನೋ. ಅದು ಕಾರಣಿಕ ಇಲ್ಲ ಅಂದ್ರೂ ಕೂಡ ಈ ಥರ ಏನು ಬದಲಾವಣೆ ಆಗ್ತಿದೆ, ಏನು ಆಗ್ಬೋದು ಅನ್ನೋ ಲೆಕ್ಕಾಚಾರ ಸಾಮಾನ್ಯ ಜ್ಞಾನ ಇರೋರು ಎಲ್ರಿಗೂ ಕೂಡ ಇದೆ. ಎಸ್, ತಾವೇನು ಹೇಳ್ತೀರಿ ಕಾರಣಿಕ ಬಗ್ಗೆ? ಕಾಮೆಂಟ್ ಮಾಡಿ ತಿಳಿಸಿ. ಸಿದ್ದರಾಮಯ್ಯನವರು ಕೆಳಗಿಳಿತಾರ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅಥವಾ ಇಳಿಯಲ್ವಾ ಸಿದ್ದರಾಮಯ್ಯನವರು? ಡಿಕೆ ಮುಖ್ಯಮಂತ್ರಿ ಆಗಲ್ವಾ? ತಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.